ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು 6ನೇ ತರಗತಿ ದ್ವಿತೀಯ ಭಾಷೆ ಕನ್ನಡ ಪದ್ಯಪಾಠ ನನ್ನ ದೇಶ ನನ್ನ ಜನ ಇದರ ಪ್ರಶ್ನೋತ್ತರಗಳನ್ನು ನೋಡೋಣ. ಪದಗಳ ಅರ್ಥ: ಉಕ್ಕೇರು, ಹೆಚ್ಚಾಗು, ಒಕ್ಕಲು, ಬೇಸಾಯ, ಚನ, ಕ್ಷಣ, ನೆಲೆ, ವಾಸಸ್ಥಳ, ಆಶ್ರಯ, ಪ್ರಾಣ, ಉಸಿರು, ವರ್ತಮಾನ, ಇಂದಿನ ಅಥವಾ ಪ್ರಸ್ತುತ, ಋಣ, ಸಾಲ, ಹಂಗು, ಕಳೆ, ಕಾಂತಿ, ಘನ, ಶ್ರೇಷ್ಠ, ಮಹತ್ವದ್ದು, ಪ್ರಾಚೀನ, ಹಿಂದಿನ, ಭವಿಷ್ಯ, ನಾಳಿನ, ಮುಂದಿನ, ಸ್ವಚ್ಛಂದ, ಸ್ವತಂತ್ರವಾಗಿರು. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಮೊದಲನೇ ಪ್ರಶ್ನೆ: ಕಣವಿಯವರು ತನ್ನ ದೇಶ ಮತ್ತು ಜನರನ್ನು ಏನೆಂದು ಭಾವಿಸಿದ್ದಾರೆ? ಉತ್ತರ: ಕಣವಿಯವರು ತನ್ನ ದೇಶ ಮತ್ತು ಜನರನ್ನು ತನ್ನ ಮಾನ ಮತ್ತು ಪ್ರಾಣ ಎಂದು ಭಾವಿಸಿದ್ದಾರೆ. ಎರಡನೇ ಪ್ರಶ್ನೆ: ಕವಿ ಕಣವಿಯವರು ನನ್ನ ದೇಶ ನನ್ನ ಜನ ಪದ್ಯದಲ್ಲಿ ಋಣದ ಬಗ್ಗೆ ಏನೆಂದು ಹೇಳಿದ್ದಾರೆ? ಉತ್ತರ: ಕವಿ ಕಣವಿಯವರು ನನ್ನ ದೇಶ ನನ್ನ ಜನ ಪದ್ಯದಲ್ಲಿ ಋಣದ ಬಗ್ಗೆ ಒಂದೇ ಜನ್ಮದಲ್ಲಿ ತೀರಿಸುವೆನೆ ಈ ದೇಶದ ಋಣವ ಎಂದು ಹೇಳಿದ್ದಾರೆ. ಮೂರನೇ ಪ್ರಶ್ನೆ: ಕಣವಿಯವರು ಈ ದೇಶದ ಮಣ್ಣು ಮತ್ತು ಬೆಳೆ ಯಾವ ಬಣ್ಣದಲ್ಲಿದೆ ಎಂದು ಹೇಳಿದ್ದಾರೆ? ಉತ್ತರ: ಕಣವಿಯವರು ಈ ನೆಲದ ಮಣ್ಣು ಕೆಂಪು ಮತ್ತು ಕಪ್ಪು ಹಾಗೂ ಬೆಳೆ ಹಸಿರು ಬಣ್ಣದಲ್ಲಿದೆ ಎಂದು ಹೇಳಿದ್ದಾರೆ. ನಾಲ್ಕನೇ ಪ್ರಶ್ನೆ: ನಮ್ಮ ಹಿರಿಯ ಒಕ್ಕಲು ಯಾವುದೆಂದು ಕಣವಿಯವರು ಹೇಳಿದ್ದಾರೆ? ಉತ್ತರ: ಸೂರ್ಯ ಚಂದ್ರ ಚುಕ್ಕೆಗಳು ನಮ್ಮ ಹಿರಿಯ ಒಕ್ಕಲು ಎಂದು ಕಣವಿಯವರು ಹೇಳಿದ್ದಾರೆ. ಐದನೇ ಪ್ರಶ್ನೆ: ಕವಿ ಕಣವಿಯವರು ಸ್ವಚ್ಛಂದದ ಹಕ್ಕಿಗಳು ಎಂದು ಯಾರನ್ನು ಕರೆದಿದ್ದಾರೆ? ಉತ್ತರ: ಕವಿ ಕಣವಿಯವರು ಹಲವು ಭಾವ, ಭಾಷೆ, ನೆಲೆ, ಬಣ್ಣ, ವೇಷ, ಕಲೆಯ ಜನರನ್ನು ಸ್ವಚ್ಛಂದದ ಹಕ್ಕಿಗಳು ಎಂದು ಕರೆದಿದ್ದಾರೆ. ಈ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಮೊದಲನೆಯ ಪ್ರಶ್ನೆ: ಭಾರತ ದೇಶದ ವೈವಿಧ್ಯತೆಯನ್ನು ಕವಿ ಕಣವಿ ಹೇಗೆ ಬಣ್ಣಿಸಿದ್ದಾರೆ? ಉತ್ತರ: ಭಾರತ ದೇಶದಲ್ಲಿ ನಾವೆಲ್ಲರೂ ಒಂದೇ ಕುಟುಂಬದವರಂತೆ ವಾಸಿಸುತ್ತಿದ್ದೇವೆ. ಜನರನ್ನು ತಂದೆ, ತಾಯಿ, ಅಕ್ಕ, ಅಣ್ಣ ಎಂದು ಹೆಮ್ಮೆಯಿಂದ ಗುರುತಿಸುತ್ತೇವೆ. ಭಾರತದಲ್ಲಿ ವಿವಿಧ ಧರ್ಮಗಳಿವೆ, ವಿವಿಧ ಭಾಷೆಗಳಿವೆ, ವಿವಿಧ ಸಂಸ್ಕೃತಿಗಳಿವೆ, ಇತಿಹಾಸವಿದೆ ಎಂದು ಕವಿಯು ಬಣ್ಣಿಸಿದ್ದಾರೆ. ಎರಡನೇ ಪ್ರಶ್ನೆ: ಕಣವಿಯವರು ಭವಿಷ್ಯದ ಒಡಲಿಗೆ ನೀಡುವ ಸಂದೇಶವೇನು? ಉತ್ತರ: ಕಣವಿಯವರು ಭವಿಷ್ಯದ ಒಡಲಿಗೆ ಪ್ರಾಚೀನವನ್ನು ತಿಕ್ಕಿ ತೊಳೆದು ಪ್ರಸ್ತುತವಾದ ಜೀವ ಕಳೆದು ಬಾಳಿನ ಹೊಳೆಯನ್ನು ಉಕ್ಕೇರಿಸಬೇಕು ಎಂಬ ಸಂದೇಶವನ್ನು ನೀಡಿದ್ದಾರೆ. ಮೂರನೆಯ ಪ್ರಶ್ನೆ: ಕಣವಿಯವರು ಸಮೃದ್ಧ ಬಾಳು ಹೇಗೆ ಉಂಟಾಗಬೇಕು ಎಂದಿದ್ದಾರೆ? ಉತ್ತರ: ಕಣವಿಯವರು ಸಮೃದ್ಧವಾಗಿರುವ ಬಾಳು ಉಂಟಾಗಲು ಮೈಯನ್ನು ಕೊಡಬೇಕು, ಮೂಕವಾಗಿರುವ ಜನರು ಕೈ ಹಿಡಿಯಬೇಕು, ಎದ್ದೇಳಬೇಕು, ಎಲ್ಲರ ಗುಣಗಳು ಸೇರಿ ಸಮೃದ್ಧ ಬಾಳು ಉಂಟಾಗಬೇಕು ಎಂದಿದ್ದಾರೆ. ಈ ಕೆಳಗಿನ ಪ್ರಶ್ನೆಗೆ 7-8 ವಾಕ್ಯಗಳಲ್ಲಿ ಉತ್ತರಿಸಿರಿ. ನನ್ನ ದೇಶ ನನ್ನ ಜನ ಪದ್ಯದ ಭಾವವನ್ನು ವಿವರಿಸಿ. ಉತ್ತರ: ಕವಿ ಚೆನ್ನವೀರ ಕಣವಿಯವರು ಈ ದೇಶವು ತಮ್ಮ ಮಾನ, ಪ್ರಾಣ,
ಘನ ಎನ್ನುತ್ತಾ ಈ ಋಣವನ್ನು ಒಂದೇ ಜನ್ಮದಲ್ಲಿ ತೀರಿಸುವೆನೆ ಎಂದು ತಿಳಿಸಿದ್ದಾರೆ. ಕಪ್ಪು ಕೆಂಪು ನೆಲದಲ್ಲಿ ಬೆಳೆಯುವ ಬೆಳೆಗಳು ಹಸಿರಾಗಿವೆ. ಸೂರ್ಯ, ಚಂದ್ರ ಮತ್ತು ಚುಕ್ಕಿಗಳು ನಮ್ಮ ಹಿರಿಯ ಒಕ್ಕಲಾಗಿದ್ದಾರೆ. ಈ ಭಾರತದಲ್ಲಿ 100 ಭಾಷೆ, ಭಾವ, ನೀತಿ, ಬಣ್ಣ, ವೇಷ, ಕಲೆಗಳು. ಜನರು ಸ್ವಚ್ಛಂದದ ಹಕ್ಕಿಗಳಂತೆ ಹಾರಾಡುತ್ತಿದ್ದಾರೆ ಎಂದು ವರ್ಣಿಸಿದ್ದಾರೆ. ಭವಿಷ್ಯದ ಒಡಲಿಗೆ ಪ್ರಾಚೀನವನ್ನು ತೊಳೆದು ಇಂದಿನ ಜೀವ ಕಳೆದು ಬಾಳಿನ ಹೊಳೆಯನ್ನು ಹರಿಸಬೇಕು. ಮೈಯನ್ನು ಕೊಡವಿ ಮೂಕ ಜನರ ಕೈ ಹಿಡಿಯಬೇಕು. ಎಲ್ಲ ಭಾರತೀಯರ ಒಳ್ಳೆಯ ಗುಣಗಳು ಭಾರತದ ಸಮೃದ್ಧ ಬಾಳಿಗೆ ಮುಡಿಪಾಗಿರಬೇಕು ಎಂಬ ಭಾವ ನನ್ನ ದೇಶ ನನ್ನ ಜನ ಪದ್ಯದಲ್ಲಿದೆ. ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ. ಮಾನ, ಅಪಮಾನ. ಹಿರಿಯ, ಕಿರಿಯ. ಪ್ರಾಚೀನ, ನವೀನ. ಏರು, ಇಳಿ. ಈ ಕೆಳಗಿನ ಪದಗಳನ್ನು ಬಿಡಿಸಿ ಬರೆಯಿರಿ. ಉಕ್ಕೇರಲಿ, ಉಕ್ಕಿ ಪ್ಲಸ್ ಏರಲಿ. ಭವಿಷ್ಯದೊಡಲಿಗೆ, ಭವಿಷ್ಯದ ಪ್ಲಸ್ ಒಡಲಿಗೆ. ಎದ್ದೇಳಿ, ಎದ್ದು ಪ್ಲಸ್ ಏಳಿ. ಇಲ್ಲಿರುವ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ. ಮೊದಲನೆಯ ಪದ ಋಣ. ದ್ರೋಣರ ಋಣವನ್ನು ಏಕಲವ್ಯ ತೀರಿಸಿದನು. ಎರಡನೆಯ ಪದ ಸ್ವಚ್ಛಂದ. ಪಕ್ಷಿಗಳು ಆಕಾಶದಲ್ಲಿ ಸ್ವಚ್ಛಂದವಾಗಿ ಹಾರಾಡುತ್ತವೆ. ಮೂರನೆಯ ಪದ ಜೀವಕಳೆ. ನಮ್ಮ ಮನೆಯ ಗಿಡದ ಹೂವು ಜೀವಕಳೆ ಹೊಂದಿದೆ. ನಾಲ್ಕನೆಯ ಪದ ಸಮೃದ್ಧಿ. ನಮ್ಮ ದೇಶ ಫಲ ಪುಷ್ಪದಿಂದ ಸಮೃದ್ಧಿಯಾಗಿದೆ. ಐದನೆಯ ಪದ ವರ್ತಮಾನ. ವರ್ತಮಾನದ ಕಾಲವು ಬಹಳ ವೇಗದಿಂದ ಕೂಡಿದೆ. ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ.